ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಸರ್ ಏನ್ ಗೊತ್ತಾ ಸರ್ ಅವ್ರ ಅಭಿಮಾನಿಗಳೇ ಮಾಡ್ತಾರೆ ಅಂತ ನಿಮಗೆ ಗ್ಯಾರಂಟಿ ಇದೆಯಾ? ಒಂದೇ ನಿಮಿಷ ಆರೋಪ ಇಷ್ಟೇ. ಅವ್ರ ಅಭಿಮಾನಿಗಳು ಮಾಡ್ತಾರೆ, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆಯಾ? ಸರ್ ಇನ್ಸ್ಟಾಗ್ರಾಮಲ್ಲಿ 1000 ಜನ ಕ್ರಿಯೇಟ್ ಮಾಡ್ತಾರೆ ಅಕೌಂಟು. ಒಂದು ನಿಮಿಷ ಇರಿ. ಇನ್ಸ್ಟಾಗ್ರಾಮಲ್ಲಿ 1000 ಜನ ಕ್ರಿಯೇಟ್ ಮಾಡ್ತಾರೆ. ಹೆಸರುಗಳು ಏನೇನು ಬೇಕಾದ್ರೆ ಇಕ್ಕೊಬೋದು. ಸರಿನಾ? ಯಾವುದೋ ಬೇರೆ ಏರಿಯಾಗಳ ಹೆಸರು ಇಕ್ಕೊಂಡು ನಾವು ಬೇರೆ ಮೆಸೇಜ್ ಹಾಕ್ತಾರೆ ಹೊರತು ಇವ್ರ ಅಭಿಮಾನಿಗಳೇ ಮಾಡೋರು ಅಂತ ಏನು ಗ್ಯಾರಂಟಿ? ಸರ್ ರಮ್ಯ ಅವರು ಒಂದು ಮಾತು ಹೇಳ್ತೀನಿ ಸರ್, ತಪ್ಪು ತಿಳ್ಕೊಬೇಡಿ. ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ. ಅವ್ರಿಗೆ ಭಯ ಇರ್ಬೋದು, ನನಗೆ ಯಾವನಿಗೂ ಭಯ ಬೀಳಲ್ಲ, ಯಾವಳಿಗೂ ಭಯ ಬೀಳಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ ಕೇಳಿ. ಅವರು ಬಂದು ನಮ್ಗೆ ಈ ಥರ ಆಗಿದೆ ಅಂತ ಮಾತಾಡ್ತಿದ್ದಾರೆ. ಸೌಜನ್ಯ ಅನ್ನೋ ಕೇಸಲ್ಲಿ ಆ ಅಮ್ಮ ಎಲ್ಲೋಗಿದ್ರು ಸರ್? ಅವರು ಹೆಣ್ಮಗುನೇ ಅಲ್ವಾ? ನಾನು ಕೇಳ್ತಾರ ಸರ್? ಅವರು ಹೆಣ್ಮಗುನೇ ಅಲ್ವಾ? ಆ ಟೈಮಲ್ಲಿ ಏನಕ್ಕೆ ಬಂದು ಮಾತಾಡಿಲ್ಲ ಅವರು? ಇವ್ರ ಬಗ್ಗೆ ಏನೋ ಬಂತು, ಪ್ರಚಾರ ಬಂತು, ನಿಂತ್ಕೊಂಡ್ಬಿಟ್ರು. ಮಾಡಿ ನೋಡಿ, ಅವರು ಕಮೆಂಟ್ ಹಾಕಿರೋದು ಸರಿ ಅನ್ನೋದು ನಾವು ಒಪ್ಪಲ್ಲ. ಆದರೆ ಡಿ ಬಾಸ್ ಅಭಿಮಾನಿಗಳು ಯಾಕವ್ರು ಅನ್ನೋದಕ್ಕೆ ಏನು ಇದೆ ಸಾಕ್ಷಿ? ಈ ತನಿಖೆ ಇದೆ ಸರ್. ಅದಕ್ಕಿಂತ ಮುಂಚೆ ಪ್ರಚಾರಗಳು ಮಾಡ್ತಾವ್ರೆ, ಅವ್ರ ಅಭಿಮಾನಿಗಳೇ ಮಾಡ್ತಾವ್ರೆ. ಈಗ ಅವ್ರ ಮನ್ಸಿಗೂ ಬೇಜಾರಾಗುತ್ತೆ, ನಮ್ಮ ಬಾಸ್ ಮನ್ಸಿಗೆ. ಸರಿನಾ? ನೋಡಿ ಸರ್, ನಮ್ಮ ಬಾಸ್ ಮನ್ಸಿಗೂ ಬೇಜಾರಾಗುತ್ತೆ, ಅಭಿಮಾನಿಗಳಿಗೂ ಬೇಜಾರಾಗುತ್ತೆ. ನಾವು ಅವ್ರು ಏನು ಹೇಳ್ತಿದ್ರೆ ಅವ್ರ ತಾಳ್ಮೆಯಿಂದ ಇದ್ದೀವಿ ಸರ್ ನಾವು. ಯಾಕೆ ಗೊತ್ತಾ, ಇವಾಗ ನಾವೇನೇ ಮಾಡೋಕೆ ಹೋದ್ರು ಅವ್ರ ಹೆಸರು ಹಾಳಾಗೋಗುತ್ತೆ. ಒಂದೇ ನಾವು ಮಾತಾಡೋಕೆ ಹೋದ್ರೂ ಅವ್ರ ಹೆಸರು ಹಾಳಾಗೋಗುತ್ತೆ. ನಾವೇನಕ್ಕೆ ಇದ್ದೀವಿ ಸುಮ್ಮನೆ? ನಮ್ಮ ಬಾಸ್ ಮಕ ನೋಡ್ಕೊಂಡು ಸುಮ್ಮನೆ ಇದ್ದೀವಿ ಸರ್. ಓಕೆನಾ? ಅದನ್ನು ಬಿಟ್ಟು ಸುಮ್ಮನೆ ಪ್ರಚಾರಗಳು ಮಾಡಿಕೊಂಡು ಮತ್ತೊಂದು ಹೇಳ್ಕೊಂಬತ್ತಾರೆ. ಅದು ನೀವು ಮೀಡಿಯಾದವರೇನೆ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರು. ಯಾಕೆ ಹೇಳಿದ್ರು? ಇದು ನಿನ್ನೆ ಮೊನ್ನೆ ಮಾತಲ್ಲ ಸರ್, ಇದು ನಿಮ್ಮ ಮೀಡಿಯಾದವ್ರಿಗೆ ಅವ್ರು ಅವತ್ತೇ ಹೇಳ್ಬಿಟ್ರು. ಇದು ಈ ಸ್ಟೇಟಲ್ಲ, ಔಟ್ ಆಫ್ ಸ್ಟೇಟಲ್ಲೂ ಓಡ್ತಾಯಿತ್ತು ಏನ್ರಿ ಮೀಡಿಯಾ ಅಂತ. ನಮ್ಮ ಬಾಸ್ ಹೇಳಿದ್ರಲ್ಲ ಸರ್, ಇವತ್ತು ವೈರಲ್ ಆಗೋ ಕಾರಣ ಏನು ಸರ್? ಈಗ ನಮ್ಮ ಬಾಸ್ತು ಒಂದು ವೈರಲ್ ಆಯ್ತಲ್ಲ ಸರ್, ವಿಡಿಯೋ ಆಡಿಯೋ, ಅದು ವೈರಲ್ ಆಗೋ ಕಾರಣ ಏನು? ಕಳೆದೋಗಿತ್ತು. ಇವರೇನೆ ಅದನ್ನು ಹೈಲೈಟ್ ಮಾಡಿದ್ರು, ಇವರೇ ಅದನ್ನ ತುಂಬ ಇದು ಮಾಡಿ ನಮ್ಮ ಬಾಸ್ನ ಬಿಂಬ್ಸಕ್ಕೆ ನೋಡಿದ್ರು. ಇವತ್ತು ಅದೇ ಟ್ರೆಂಡ್ ಆಗೋಯ್ತು. ಅವರು ನಮ್ಮ ಬಾಸ್ನ ನೆಗೆಟಿವ್ ತೋರ್ಸೋಕೋರು, ಬಟ್ ಅದೇ ಟ್ರೆಂಡ್ ಆಗೋಯ್ತು. ವೈರಲ್ ಮಾಡುತ್ತಾ ಇರೋ ಅವ್ರುಗಳೇ ವೈರಲ್ ಮಾಡಿದ್ರು. ಆಮೇಲೆ ಅವ್ನು ನೋಡ್ರೆ, ಪ್ರಥಮ್ ನೋಡ್ರೆ ಏಕವಚನದಲ್ಲಿ ಮಾತಾಡ್ತಾನೆ ನಮ್ಮ ಬಾಸ್ ಬಗ್ಗೆ. ಹಿಂಗೆ ವಿಗ್ಗು ಅಭಿಮಾನಿಗಳು. ಸಾರ್ ಒಂದು ಹೇಳ್ತೀನಿ, ಮಾತಾಡೋಕ್ಕಿಂತ ಮುಂಚೆ ಯಾರ ಬಗ್ಗೆ ಮಾತಾಡ್ತವನೆ, ಏನು ಮಾತಾಡ್ತವನೆ ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಂಡು ಮಾತಾಡಬೇಕು. ಸರಿನಾ? ಅವ್ನು ಬಂದಿರೋದೇ ನೆನ್ನೆ ಮೊನ್ನೆ ಇರೋ ಅವ್ನು ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ. ಅಪ್ಪ ನನಗೆ ಗೊತ್ತಾಗಿದೆ ಇತ್ತೀಚೆಗೆ. ಪ್ರಥಮ ಅವ್ರು ಹೀರೋ ಅಂತ. ಒಂದು ನಿಮಿಷ ಇರಪ್ಪ, ಅವ್ನು ಯಾರು ಅಂತ ಯಾರಿಗಾನ ಗೊತ್ತಿತ್ತಾ? ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ನಮಗೂ ಗೊತ್ತಿರಲಿಲ್ಲ. ಬಿಗ್ ಬಾಸ್ಗೆ ಹೋದ, ಡಿ ಬಾಸ್ ಅನ್ಕೊಂಡೆ ಬಂದು ಅವನೊಂದು ಮಾತು ಹೇಳ್ದ, ಯಾರ್ಯಾರನೋ ಬಾಸ್ ಅನ್ಕೊಂಡು ಬೆಳೆಯೋದಲ್ಲ ಅಂತ. ಮತ್ತೆ ಅವ್ರೊಬ್ರಿಗೆ ಬಾಸ್ ಅಂದ. ಕರೆಕ್ಟಾ? ಅವ್ನು ಹೇಳಿದ್ನಲ್ಲ ಸರ್, ರೀಸೆಂಟಲ್ಲಿ ಅವ್ನ ವಿಡಿಯೋಗಳೇ ನೋಡಿ, ಎಲ್ಲರಿಗೂ ಬಾಸ್ ಅನ್ಕೊಂಡೈತಾನೆ. ಅವ್ನು ತಾನು ನಾವು ಬಕೆಟ್ ಹಿಡಿತಾ ಇಲ್ಲ ಸರ್. ನಾನು ಓಪನ್ ಆಗಿ ಹೇಳ್ತೀನಿ ಕೇಳಿ, ಬಕೆಟ್ ಹಿಡಿತಾ ಇಲ್ಲ. ನಮ್ಗಿರೋದು ಒಬ್ಬರೇ ಬಾಸು, ಡಿ ಬಾಸ್ ಅನ್ಕೊಂಡೇ ಬೆಳೆದಿರೋದು ನಾವು. ಸರಿನಾ? ಇವತ್ತು ಅವ್ರ ಹೆಸರಲ್ಲೇ ಇದು ಮಾಡ್ತಾ ಇದೀವಿ ಹೊರತು, ಬಟ್ ಅವ್ರ ಹೆಸರು ಹಾಳು ಮಾಡೋಕೆ ಹೋಗಬೇಡಿ. ನಾನು ಕೇಳ್ತಾ ಇರೋದು, ಅವ್ರ ಅಭಿಮಾನಿಗಳೇ ಮಾಡ್ತವ್ರೆ ಅನ್ನೋದು ಏನಿದೆ ಸರ್ ಸಾಕ್ಷಿ ನಿಮ್ಮ ಹತ್ರ? ಅವ್ರ ಅಭಿಮಾನಿಗಳೇ ಮಾಡ್ತವ್ರೆ ಅನ್ನೋದಕ್ಕೆ ಏನಿದೆ ಸಾಕ್ಷಿ ನಿಮ್ಮ ಹತ್ರ? ಮಾತಿದ್ರೆ ಡಿ ಬಾಸ್ ಹೇಳ್ಕೊಂತೀರಾ, ಇಲ್ಲ ಅವ್ರ ಫ್ಯಾನ್ಸ್ ಹೇಳ್ಕೊಂತೀರಾ? ನಿಮ್ಗೇನು ಸರ್ ಹಬ್ಬಕ್ಕೆ ಇವಾಗ ಮೀಡಿಯಾದವ್ರಿಗೆ ಏನು ಮಾತಿದ್ರೆ ಅವ್ರ ಹೆಸರು ತೊಗೊಂಡ್ರೆ ಒಳ್ಳೆ ಊಟ. ನನಗೆ ಗೊತ್ತಿರೋ ಪ್ರಕಾರ ಒಂದು ನಿಮಿಷ ವೆಜ್ ತಿಂತಿದ್ದವರೆಲ್ಲ ನಾನ್ ವೆಜ್ ತಿನ್ನೋಕೆ ಸೆಟ್ ಮಾಡ್ಬಿಡ್ತೀರಾ. ಈಗ ಕಾಫಿ ಕುಡಿತಿದ್ದವರೆಲ್ಲ ಬಾದಾಮಿ ಮೇಲೆ ಕುಡಿತೀರಾ? ನಾನು ಓಪನಾಗಿ ಕೇಳೋದು. ಹಾಂ ಸರ್, ಒಬ್ಬ ಮನುಷ್ಯ ಕೆಳಗೆ ಬಿದ್ದಾಗ, ಒಂದು ನಿಮಿಷ, ಒಬ್ಬ ಮನುಷ್ಯ ಕೆಳಗೆ ಬಿದ್ದಾಗ ಸರ್ ತಪ್ಪು ಯಾರು ಮಾಡೇ ಇಲ್ವಾ? ಒಂದೇ ಒಂದು ನಿಮಿಷ ಸರ್, ತಪ್ಪು ಯಾರು ಮಾಡೇ ಇಲ್ವಾ ಪ್ರಪಂಚದಲ್ಲಿ? ಎಲ್ಲೋ ಕೊಲೆಗಳೇ ಆಗಿಲ್ವಾ? ನಾನು ಓಪನ್ ಆಗಿ ಕೇಳ್ತೀನಿ, ಎಲ್ಲೋ ಪ್ರಪಂಚದ ಕೊಲೆ ಆಗಿ ಧರ್ಮಸ್ಥಳ ಅಷ್ಟೆಲ್ಲ ಕೇಸ್ ಆಗೈತೆ. ಅದ್ರ ಬಗ್ಗೆ ಏನು ಮಾಡ್ತಿದ್ದೀರಾ ನಿಮ್ಮ ಮೀಡಿಯಾದವರು? ಸರ್ ಏನು ತೋರಿಸ್ತಾ ಇದ್ದೀರಾ ಸರ್? ಮಾತಾಡ್ರೆ 4 ಮೂಳೆ. ಒಂದು ನಿಮಿಷ ಇರೋಣ, ಮಾತಾಡೋ ಟೈಮಲ್ಲಿ ಸುಮ್ಮನೆ ಇದ್ಬಿಡ್ಬೇಕು. ನಮ್ಮ ಬಾಸ್ ಏನು ಹೇಳಿದ್ರು ಇದ್ರೆ ನೆಮ್ಮದಿಯಾಗಿರಬೇಕು. ಇವ್ರು ಮೀಡಿಯಾದವ್ರು ನೆಮ್ಮದಿಯಾಗಿರಕ್ಕೆ ನಮ್ಮ ಬಾಸ್ನ ಬಿಡ್ತಾ ಇಲ್ಲ. ಸರಿನಾ? ಅಭಿಮಾನಿಗಳನ್ನ ಬಿಡ್ತಾ ಇಲ್ಲ. ನೀವು ನೆಮ್ಮದಿಯಾಗಿರ್ಬೇಕು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.